ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು ವ್ಯವಹಾರ ಅಧ್ಯಯನದಲ್ಲಿ 4 ಮತ್ತು 8 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಂದ್ರೆ ನಾವು ಎಷ್ಟು ಪ್ರಶ್ನೆಗಳು ಹೇಳಿದೆವು ಅಷ್ಟನ್ನು ಓದ್ಕೊಂಡು ಹೋಗಿ ಆರಾಮಾಗಿ 4 ಮತ್ತು 8 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಜಾಯಿನ್ ಆಗಿ. ಹಾಗೆ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವ್ಯವಹಾರ ಅಧ್ಯಯನ 4 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ, ಯೋಜಿಸುವಿಕೆಯ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿ. 2ನೇ ಪ್ರಶ್ನೆ, FW ಟೇಲರ್ ರವರು ನೀಡಿದ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ವಿವರಿಸಿ. 3ನೇ ಪ್ರಶ್ನೆ, ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು ವಿವರಿಸಿ. 2ನೇ ಮತ್ತು 3ನೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 4ನೇ ಪ್ರಶ್ನೆ, ಬಾಹ್ಯ ನೇಮಕಾತಿಯ 8 ಮೂಲಗಳನ್ನು ಪಟ್ಟಿ ಮಾಡಿ. 5ನೇ ಪ್ರಶ್ನೆ, ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 6ನೇ ಪ್ರಶ್ನೆ, ಆಯ್ಕೆ ಪ್ರಕ್ರಿಯೆಯಲ್ಲಿ ಬಳಸುವ 4 ಪರೀಕ್ಷೆಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 7ನೇ ಪ್ರಶ್ನೆ, ಯೋಜಿಸುವಿಕೆ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ 8ನೇ ಪ್ರಶ್ನೆ, ಗ್ರಾಹಕರ 4 ಹಕ್ಕುಗಳನ್ನು ವಿವರಿಸಿ. ಇದು ಬರುವ ಸಾಧ್ಯತೆ ಇದೆ, ಸರಿ ನೋಡ್ಕೊಳ್ಳಿ. ಹಾಗೆ 9ನೇ ಪ್ರಶ್ನೆ, ವ್ಯವಹಾರ ಪರಿಸರದ ಆಯಾಮಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ 8 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆ 8 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವ್ಯವಹಾರ ಅಧ್ಯಯನ 8 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ, ವಿಕೇಂದ್ರೀಕರಣ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇ ಪ್ರಶ್ನೆ, ಪರಿಣಾಮಕಾರಿ ಸಂವಹನದ ಅಡೆತಡೆಗಳನ್ನು ನಿವಾರಿಸಲು ಕ್ರಮಗಳನ್ನು ಸೂಚಿಸಿ. 3ನೇ ಪ್ರಶ್ನೆ ಆದಂತಹ ತುಂಬ ಇಂಪಾರ್ಟೆಂಟ್ ಆಗಿದೆ, ನಿರ್ವಹಣೆಯ ಲಕ್ಷಣಗಳನ್ನು ವಿವರಿಸಿ. 4ನೇ ಪ್ರಶ್ನೆ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ. 5ನೇ ಪ್ರಶ್ನೆ, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಹ ನೋಡ್ಕೊಳ್ಳಿ. 6ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿನ ಹಂತಗಳನ್ನು ತಿಳಿಸಿ. ಹಾಗೆ 7ನೇ ಪ್ರಶ್ನೆ, ನೇಮಕಾತಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಮೂಲಗಳನ್ನು ತಿಳಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 5ನೇ ಸಹ ನೋಡ್ಕೊಳ್ಳಿ, 3ನೇದು ಮತ್ತು 1, 2 ಸಹ ನೋಡ್ಕೊಳ್ಳಿ. ಹಾಗೆ 6, 7ನೇ ಪ್ರಶ್ನೆ ತನಕ ಆಗಿದೆ. ಈಗ ನೋಡೋಣ 8ನೇ ಪ್ರಶ್ನೆ, ತರಬೇತಿಯ ವಿಧಾನಗಳನ್ನು ವಿವರಿಸಿ. ಹೇಗೆ ತರಬೇತಿ ನೀಡುತ್ತಾರೆ ಅಂತ ವಿಧಾನಗಳಿವೆ ನೋಡಿ, ಅವು ಬರೆಯಬೇಕು. ಹಾಗೆ 9ನೇ ಪ್ರಶ್ನೆ, ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ. ಬರುವ ಸಾಧ್ಯತೆ ಇರುತ್ತೆ. 10ನೇ ಪ್ರಶ್ನೆ, ಹಣಕಾಸಿನ ಮತ್ತು ಹಣಕಾಸಿನೇತರ ಉತ್ತೇಜಕಗಳನ್ನು ವಿವರಿಸಿ. 11ನೇ ಪ್ರಶ್ನೆ, ಜಾಹೀರಾತಿನ ಪ್ರಯೋಜನಗಳು ಮತ್ತು ಮಿತಿಗಳನ್ನು. ಜಾಹೀರಾತು ಏಕೆ ಮಾಡುತ್ತಾರೆ, ಏಕೆ ಇಲ್ಲ, ಎಲ್ಲೋ ಅದರಿಂದ ಏನು ಪ್ರಯೋಜನ ಇದೆ, ಅದರಿಂದ ಏನಿದೆ, ಏನಿಲ್ಲ, ಎಲ್ಲನೂ ಬರೆಯಬೇಕಾಗುತ್ತೆ. ಹಾಗೆ 12ನೇ ಪ್ರಶ್ನೆ, ಮಾರಾಟ ಪ್ರಕ್ರಿಯೆ ಹಂತಗಳನ್ನು ತಿಳಿಸಿ. 13ನೇ ಪ್ರಶ್ನೆ, ಮುದ್ರೆ ಹಾಕುವಿಕೆ ಎಂದರೇನು, ಮಾರಾಟಗಾರರಿಗೆ ಅದರ ಪ್ರಯೋಜನಗಳೇನು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ವಿಡಿಯೋ ಶೇರ್ ಮಾಡಿ. ಮತ್ತು ಎಲ್ಲಾದರೂ ಯಾವ ಕ್ವಶನ್ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇನ್ನಷ್ಟು ವಿಡಿಯೋಗಳಿಗೆ ಎಕನಾಮಿಕ್ಸ್ ಆಗಿರ್ಬೋದು, ಇನ್ನಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾಡಿರ್ತೀವಿ. ಹಾಗೆ 2 ಅಂಕದ ಮತ್ತು ಸಹ ಮಾಡ್ತೀವಿ. ಎಲ್ಲ ತರಹದ ವಿಡಿಯೋಗಳು ಮಾಡಿರ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು.